ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ವಿಡಿಯೋ ಕೊನೆಯಲ್ಲಿರುವ ಟ್ವಿಸ್ಟ್ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಾಹೇಬ್ರೆ, ಈ ಖರ್ಚೀಫಲ್ಲಿ ನಾನೇ ಈ ರೀತಿ ಭೂಮಿ ಅಂತ ಕಸೂತಿ ಮಾಡಿ ಅಕ್ಕಂಗ್ ಕೊಟ್ಟಿದ್ದಿತ್ತು. ಅಕ್ಕ ಅಂದ್ರು ನೀನ್ ನೆನಪಿಗೋಸ್ಕರ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ ಅಂತ. ಆದ್ರೆ ಈ ಖರ್ಚೀಫ್ ಆ ಮನೇಲಿ ಹೇಗ್ ಸಾಹೇಬ್ರೆ? ಹಾಗಂದ್ರೆ ಪಾಪ ಲಕ್ಷ್ಮಕ್ಕಂಗೆ. ಭೂಮಿ ಇಮಿಡಿಯೇಟ್ ಆಗಿ ಲಕ್ಷ್ಮಿ ಕಾಲ್ ಮಾಡಿ. ಹೇಳು ಭೂಮಿ. ಹಲೋ ಲಕ್ಷ್ಮಕ್ಕ, ನೀವ್ ಟೀ ಅಂಗಡಿಯಲ್ಲೇ ಇದ್ದೀರಾ? ಹಾ ಭೂಮಿ, ಇನ್ನೆಲ್ಲ ಹೋಗ್ಲಿ, ಇದೇ ತಾನೇ ನನ್ ಪ್ರಪಂಚ. ಲಕ್ಷ್ಮಕ್ಕ, ನಿಮಗ್ ನೆನ್ಪಿದ್ಯಾ ಅವ ಟೀ ಅಂಗಡಿ ಹತ್ರ ಒಂದ್ ಖರ್ಚೀಫಲ್ಲಿ ನಾನ್ ನಿಮ್ಗೆ ಭೂಮಿ ಅಂತ ಕಸೂತಿ ಮಾಡಿ ಒಂದ್ ಖರ್ಚೀಫ್ನ ಕೊಟ್ಟಿದ್ದೆ. ಅದ್ ನಿಮ್ ಹತ್ರನೇ ಇದೆಯಾ? ಅಯ್ಯೋ ಅದೇ ಅವತ್ತು ಆಶ್ರಮಕ್ ಬಂದಿದ್ವಲ್ಲ, ಅವತ್ತು ಕವಿತಮ್ಮಂಗೆ ವಿಪರೀತ ಸೀನ್ ಬಂದಿತ್ತು. ಅದಕ್ಕೆ ಅವ್ರಿಗೆ ಇಟ್ಕೊಂಡಿರಿ ಅಂತ ಕೊಟ್ಟಿದ್ದೆ. ಆದ್ರೆ ಅವರೇ ಕಾರಣ ಆಗೋದ್ರಲ್ಲ. ಅವ್ರ ಜೊತೆ ಖರ್ಚಿಪ್ಪು ಹೋಯ್ತು ಭೂಮಿ. ಸಾರಿ ಭೂಮಿ, ನಿನ್ ಜೋಪಾನವಾಗಿ ಇಟ್ಕೊ ಅಂತ ಕೊಟ್ಟಿದ್ದೆ, ಆದ್ರೆ ಹೀಗಾಗೋಯ್ತು. ಹೌದು, ಅದ್ಯಾಕೆ ಇವಾಗ ನಿನಗೆ ನೆನ್ಪಾಯ್ತು? ಲಕ್ಷ್ಮಕ್ಕ ಇರು, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಭೂಮಿ, ಆ ಮನೇಲಿ ಇದ್ದಿದ್ದು ಪಕ್ಕ ನಮ್ ಶಾರದತ್ತೆನೆ ಅಲ್ಲ. ನಂಗೆ ಒಂದ್ ಅರ್ಥ ಆಗ್ತಿಲ್ಲ, ಶಾರದತ್ತೆ ಅಲ್ಲಿ ಹೇಗ್ ಬರೋದಕ್ ಸಾಧ್ಯ ಅಂತ. ಆದ್ರೆ ಶಾರದಮ್ಮವರು ಅಲ್ಲಿರೋದಂತೂ ನಿಜ ಸಾಹೇಬ್ರೆ, ಯಾಕಂದ್ರೆ ಅದಕ್ಕೆ ಈ ಖರ್ಚಿಫೆ ಸಾಕ್ಷಿ. ಭೂಮಿ, ನಂಗೆ ಒಂದು ಕ್ಲಿಯರ್ ಆಗದೆ ಇರೋ ಡೌಟ್ ಏನು ಅಂತ ಹೇಳಿದ್ರೆ, ಶಾರದತ್ತೆ ಮಂಡ್ಯದಿಂದ ಇಲ್ಲಿಗೆ ಹೇಗ್ ಬರೋದಕ್ ಸಾಧ್ಯ ಅಂತ. ಈ ಮನಸ್ಥಿತಿಲಿರೋರು ಒಬ್ರೇ ಮಂಡ್ಯದಿಂದ ಇಲ್ಲಿಗೆ ಬರೋದಕ್ಕಂತೂ ಚಾನ್ಸೇ ಇಲ್ಲ. ಇದು ಪಕ್ಕಾ ಕಿಡ್ನಾಪ್ ಅನಿಸ್ತಾನೆ. ಸಾಹೇಬ್ರೆ, ರೌಡಿಗಳಿಂದ ಶಾರದಮ್ಮ ತಪ್ಪಿಸ್ಕೊಳಕ್ಕೂ ಆಗೋದಿಲ್ಲ. ಪಾಪ ಭೂಮಿನಂತ ಮನ್ಸವ್ರಿಗೆ. ಭೂಮಿ, ಪ್ಯಾನಿಕ್ ಆಗ್ಬೇಡ. ಈ ಟೈಮಲ್ಲೇ ನಾವು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ನೋಡು, ಇಮಿಡಿಯೇಟ್ ಆಗಿ ಹೋಗಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ FIR ಫೈಲ್ ಮಾಡೋಣ. ಅವರು ನಮಗೆ ಶಾರದತ್ತನ ಹುಡ್ಕೋದಕ್ಕೆ ಸಾಥ್ ಕೊಡ್ತಾರೆ. ಇಮಿಡಿಯೇಟ್ ಆಗಿ ಬಾ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಕ್ಕ. ಏನು ಇಲ್ಲ ಅಂದ್ರೆ ನಾನ್ ನಂಬಲ್ಲ ಕಣೋ. ಆಗ್ಲೇ ಫೋನಲ್ಲಿ ಯಾರ ಜೊತೆ ನಾವು ಮಾತಾಡ್ತಿದ್ಯಲ್ಲ, ಯಾರು ಫೋನ್ ಮಾಡಿದ್ದು? ನನ್ನ ಜೊತೆ ಓದ್ತಿದ್ನಲ್ಲ ಕಿಶೋರ್, ನನ್ನ ಫ್ರೆಂಡು, ಅವ್ನು ಫೋನ್ ಮಾಡಿದ್ದ. ಮನೆ ಗೃಹ ಪ್ರವೇಶ ಅಂತೆ, ನೀನು ಬರಬೇಕು, ಮನೆಯವರೆಲ್ಲ ಕರ್ಕೊಂಬರ್ಬೇಕು ಅಂತ ಹೇಳ್ದ. ಹೌದಾ, ಸರಿ ಬಿಡು. ಶ್ರವಣ, ಯೋಚನೆ ಮಾಡ್ಬೇಡ ಕಣೋ. ಇಷ್ಟು ದಿನ ಶಾರದಾ ಬದುಕಿದಳೋ ಇಲ್ವೋ ಅನ್ನೋ ವಿಚಾರನೇ ನಮಗ್ ಗೊತ್ತಿರ್ಲಿಲ್ಲ ಅಲ್ವಾ? ಆದ್ರೆ ಈಗ ನೋಡು, ದೇವ್ ಯಾವ್ದೋ ರೂಪದಲ್ಲಿ ಶಾರದಾ ಬದುಕಿದಾಳೆ ಅನ್ನೋ ವಿಚಾರನ ನಮಗ್ ಗೊತ್ತು ಮಾಡಿದಾನೆ. ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಕಣೋ, ಆರಾಮಾಗಿರೋ. ನಿನ್ ಮಾತು ನಿಜ ಅಕ್ಕ, ಆದ್ರೂ ಮನ್ಸಿಗೆ ಏನೋ ಒಂಥರ ಸಂಕಟ. ಯಾರ ಜೊತೆ ಆದ್ರೂ ಮಾತಾಡ್ಬೇಕು ಅನ್ಸುತ್ತೆ, ಆದ್ರೆ ಯಾರ ಜೊತೆ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಆಗ್ಲೇ ಹೇಳದ್ನಲ್ವೋ, ಭೂಮಿ ಜೊತೆ ಮಾತಾಡು, ಆಗ ನಿನಗೂ ಸಮಾಧಾನ ಆಗತ್ತೆ. ಮಾಡ್ತೀನಿ, ಈಗ ಬೇಡ, ಆಮೇಲೆ ನಾನೇ ಕಾಲ್ ಮಾಡಿ ಮಾತಾಡ್ತೀನಿ. ಸರಿ ಶ್ರವಣ, ನಾನ್ ನಿನಗ್ ಸಮಾಧಾನ ಹೇಳ್ತಿದ್ದೀನಿ, ಆದ್ರೆ ಭೂಮಿ ಇಲ್ದೆ ಇಡೀ ಮನೆಯೆಲ್ಲ ಬಿಕ್ಕೋ ಅನ್ಸುತ್ತೆ ಕಣು. ಇನ್ನೊಂದ್ ಕಡೆ ನೀನ್ ಒಬ್ನೇ ಕೂತ್ಕೊಂಡ್ ಯೋಚನೆ ಮಾಡ್ತಿರ್ತೀಯ, ನಾನೇನ್ ಮಾಡ್ಲಿ ಹೇಳು? ನನಗ್ ಕೈ ಕಾಲೇ ಆಡಲ್ಲ ಗೊತ್ತಾ. ಈಗ ನಾನು ಸರಿ ಹೋಗ್ಬೇಕು ಅಂದ್ರೆ ನೀನೊಂದು ಕೆಲಸ ಮಾಡ್ಬೇಕು. ಅಪ್ಪ, ಅದ್ ಏನ್ ಮಾಡ್ಬೇಕು ಅಂತ ಹೇಳು, ಈಗ್ಲೇ ಮಾಡ್ತೀನಿ. ಡಬಲ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬ. ಅಷ್ಟೇ ತಾನೇ? ಅಯ್ಯೋ ನೀನ, ಈಗ್ಲೇ ಮಾಡ್ಕೊಂಡ್ ಬರ್ತೀನಿ, 1 ನಿಮಿಷದಲ್ಲಿ ಬರ್ತೀನಿ. ಸಾಹೇಬ್ರೆ, ಯಾಕೆ ಗಾಡಿ ನಿಲ್ಸ್ಬಿಟ್ರಿ? SI ಇದೇ ರೂಟಲ್ಲಿ ಬರ್ತೀಯಾರಂತ, ಇಲ್ಲೇ ಮೀಟ್ ಮಾಡ್ತಾರಂತ, ಅದಕ್ಕೆ. ಸಾಹೇಬ್ರೆ, ಶಾರದಮ್ಮ ಅವರು ಎಲ್ಲಿ ಸಿಕ್ತಿದಾರೆ ನಿಮ್ಗೆ ಅಂದ್ರೆ ನಂಗೆ ನಂಬೋದಕ್ಕೆ ಆಗ್ತಿಲ್ಲ. ಹೌದು ಭೂಮಿ, ನನಗೂ ಈಗಾಗಿರೋದನ್ನೆಲ್ಲ ನೋಡ್ತಿದ್ರೆ ಯಾವ್ದು ನಂಬೋದಕ್ಕಾಗ್ತಿಲ್ಲ. ಸಾಹೇಬ್ರೆ, ನಾನು ಒಂದು ಕೆಲಸ ಮಾಡ್ಲಾ? ಏನು? ದೊಡ್ಡ ಸಾಹೇಬ್ರಿಗೆ ಫೋನ್ ಮಾಡಿ ಶಾರದಮ್ಮ ಅವ್ರು ಇಲ್ಲಿ ನನ್ನ ಕಣ್ಣಿಗೆ ಕಾಣಿಸಿದ್ರು ಅಂತ ನಾನು ಅವ್ರಿಗೆ ಹೇಳಲಾ? ನಾನು ಹೇಳಿದ್ರೆ ಪಾಪ ಅವ್ರ ಸಮಾಧಾನನಾದ್ರೂ ಆಗ್ತಾರೆ, ಇಲ್ಲಾಂದ್ರೆ ಒಬ್ರೇ ಕೊರಗ್ತಾ ಇರ್ತಾರಲ್ಲಿ. ಸರಿ ಮಾಡು. ಭೂಮಿ, ಈಗಷ್ಟೇ ನಾನು ಅಕ್ಕ ನಿನ್ ವಿಷಯನೇ ಮಾತಾಡ್ತಿದ್ವಿ. ಹೇಗಿದೆಯಮ್ಮ? ನಾವ್ ಚೆನ್ನಾಗಿದೀವಿ ದೊಡ್ಡ ಸಾಹೇಬ್ರೆ. ಗಾಬರಿಲಿರೋ ಹಾಗಿದೆ. ಅಜಿತ್ ಹುಷಾರಾಗಿದೆ ಅಂತಾನೆ? ಅಯ್ಯೋ, ಅವರು ಹುಷಾರಾಗಿದ್ದಾರೆ, ನಾನು ಹುಷಾರಾಗೇ ಇದ್ದೀನಿ. ಅದು ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು, ಆದ್ರೆ ನೀವ್ ಆ ವಿಷಯನ ಸಮಾಧಾನದಿಂದ ಕೇಳಿಸ್ಕೋಬೇಕು, ಸರಿನಾ? ಅದೇನ್ ಹೇಳಮ್ಮ? ದೊಡ್ಡ ಸಾಹೇಬ್ರೆ, ನಮ್ಗೆ ಶಾರದಮ್ಮ ಅವ್ರು ಸಿಕ್ಕಿದ್ರು. ಏನು? ನನ್ ಶಾರದಾ ಸಿಕ್ಕಿದ್ಲ? ಎಲ್ಲಿ? ಹಾ ಮಾವ, ಒಂದ್ ನಿಮಿಷ. ಅಲ್ಲ ಭೂಮಿ, ಅವ್ರು ಸುಳಿವು ಸಿಕ್ತು ಅಂತ ತಾನೇ ಹೇಳ್ಬೇಕು. ಸಾಹೇಬ್ರೆ, ನಾನು ಪೂರ್ತಿ ಹೇಳೋ ಅಷ್ಟರಲ್ಲಿ. ಮಾವ, ನಾವು ಇಲ್ಲಿ ಕಳ್ಸದೊಂದ್ ಮನೇಲಿ ಶಾರದತ್ತೆನ ನೋಡ್ದ ಹಾಗಾಯ್ತು. ನಾವು ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳೋಷ್ಟರಲ್ಲಿ ಅಲ್ಲಿಂದ ಅವರು ಕಾಣೆ ಆಗೋಗಿದ್ರು. ಹೌದು ದೊಡ್ಡ ಸಾಹೇಬ್ರೆ. ಮತ್ತೆ ಈಗ ತಾನೇ ಭೂಮಿ ಶಾರದಾ ಸಿಕ್ಕಿದ್ಲು ಅಂದಲ್ಲೋ? ಆದ್ರೆ ವಿಷಯ ಏನು ಅಂದ್ರೆ, ನಾನು ಲಕ್ಷ್ಮಕ್ಕಂಗೆ ಒಂದ್ ಖರ್ಚಿಫಲ್ಲಿ ಕಸೂತಿಯಾಗಿ ಕೊಟ್ಟಿದ್ದೆ, ಭೂಮಿ ಅನ್ನೋ ಹೆಸರಲ್ಲಿ. ಅದನ್ನ ಲಕ್ಷ್ಮಕ್ಕ ಜೋಪಾನವಾಗಿ ಇಟ್ಕೋತೀನಿ ಅಂತ ಹೇಳಿದ್ರು. ಆದ್ರೆ ಅದನ್ನ ಲಕ್ಷ್ಮಕ್ಕ ಶಾರದಮ್ಮಂಗ್ ಕೊಟ್ಟಿದ್ರಂತೆ. ಅದೇ ಖರ್ಚಿಫ್ನ ನಾವ್ ಇಲ್ಲಿ ಆ ಕಳ್ಶದ ಮನೇಲಿ ನೋಡಿದ್ವಿ ದೊಡ್ಡ ಸಾಹೇಬ್ರೆ. ಅಲ್ಲೋ, ನಿಮ್ಮ ಮತ್ತೆ ಯಾರೋ ಕಿಡ್ನಾಪ್ ಮಾಡಿದ್ದು? ಶ್ರವಣ, ಏನೋ ಕಿಡ್ನಾಪ್ ಅಂತ ಹೇಳ್ತಿದ್ಯಾ? ಯಾಕೆ ಫೋನ್ ಕೊಡಿದೆ? ಅಕ್ಕ ಶಾರದಾ. ಹಲೋ ಹಲೋ, ಯಾರು ಮಾತಾಡ್ತಿರೋದು? ಮಾವಂಗೆ ಸಮಾಧಾನ ಮಾಡ್ಮಾ. ಅಜಿತ, ನೀನೇನೋ? ಏನಾಯ್ತಪ್ಪ? ಅಜಿತಾ, ನಾನೀಗಲೇ ಹೊರಟು ಬರ್ತೀನಿ ಕೊಡೋ. ಮಾವ, ನೀವ್ ಟೆನ್ಷನ್ ಆಗ್ಬೇಡಿ ಮಾವ. ನೀವ್ ಯಾವ್ದೇ ಕಾರಣಕ್ಕೂ ಇಲ್ಲಿ ಬರೋದೆಲ್ಲ ಬೇಡ. ನಾನು ಇದೀನಲ್ಲ, ನಾನು ಹ್ಯಾಂಡಲ್ ಮಾಡ್ತೀನಿ. ನೋಡಿ, ನಾನೀಗ ಅವ್ರನ್ನ ಕರ್ಕೊಂಡು ಹೋಗಿದ್ ಕಾರ್ನ ನೋಡಿದೀನಿ. ಈಗ ತಾನೇ ಚೇಸ್ ಮಾಡ್ದೆ, ಬಟ್ ಆಗ್ಲಿಲ್ಲ. ನಾವ್ ಅವರು ಎಲ್ಲೇ ಇದ್ರು ಹುಡುಕ್ತೀವಿ ಮಾವ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ.
ಅದು ಹಾಗಲ್ವೋ, ನಾನು ಬಂದ್ರೆ ನಿನಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವಾ? ಪ್ಲೀಸ್ ಮಾವ, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ನಾನು ಇಲ್ಲಿ ಲೋಕಲ್ ಪೊಲೀಸ್ ಹೆಲ್ಪ್ ತಗೊಂತಾ ಇದ್ದೀನಿ ಮಾವ. ಮಂಡ್ಯಗೆ ನಾನು ಶಾರದತೆ ಜೊತೆಗೆ ಬರ್ತೀನಿ. ಸರಿನಪ್ಪ. ಮಾವ, ಇನ್ನೊಂದು ವಿಚಾರ. ಈಗ ನಾನು ನಿಮ್ಮ ಹತ್ರ ಏನು ಹೇಳಿದ್ನೋ ಆ ವಿಚಾರನ ಯಾವುದೇ ಕಾರಣಕ್ಕೂ ಮನೇಲಿ ಯಾರ ಹತ್ರನೂ ಡಿಸ್ಕಸ್ ಮಾಡೋದು ಬೇಡ. ಯಾಕಂದ್ರೆ ಈ ಥರ ವಿಷಯನ ತುಂಬಾ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿದ್ರೇನೆ ಬೆಟರ್ ಅನ್ಸುತ್ತೆ. ಹೋಪ್ ನಿಮ್ಗೆ ಅರ್ಥ ಆಗುತ್ತೆ. ಸರಿನಪ್ಪ, ಆ ವಿಷಯ ನಮ್ಮಿಬ್ಬರಲ್ಲಿ ಇರುತ್ತೆ, ಯಾರಿಗೂ ಹೇಳಲ್ಲ. ಆಮೇಲೆ ಶಾರದಾ ಮನಸ್ಸಿನ ವಿಷಯ ಏನೇ ಗೊತ್ತಾದ್ರು ಇಮಿಡಿಯೇಟ್ ಫೋನ್ ಮಾಡಿ ತಿಳಿಸೋ. ಸರಿ ಮಾವ. ಶ್ರವಣ ಏನಂತೋ? ಅಜಿತ್ ಏನ್ ಹೇಳದ್ನು ಅವ್ರ ಬಗ್ಗೆ ಹೇಳು. ಶಾರದಾ ಕಳಿಸಾಳಿದಾರಂತೆ. ಯಾರೋ ಅವಳನ್ನ ಕಿಡ್ನಾಪ್ ಮಾಡಿ ಯಾವ್ದೋ ಮನೇಲಿ ಕೂಡ ಹಾಕಿದ್ರಂತೆ. ಅಜಿತ್ನ ನೋಡ್ತಿದ್ದಾಗೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅಜಿತ್ ಈಗ ಅವ್ರ ಹಿಂದೆ ಬಿದ್ದಿದ್ದಾನೆ. ಏನು, ನಮ್ಮ ಅಜಿತ್ ಶಾರದನ ನೋಡಿದ್ನಂತ? ಅಯ್ಯೋ ಭಗವಂತ. ಶ್ರವಣ, ಇನ್ಮೇಲೆ ನೀನ್ ಏನು ಯೋಚನೆ ಮಾಡ್ಬೇಡ ಕಣೋ. ಕಿರಾತಕರನ್ನ ಸೆದೆ ಬಡ್ದು ನಮ್ಮ ಅಜಿತ ಶಾರದನ ಕರ್ಕೊಂಡು ಬಂದೇ ಬರ್ತಾನೆ. ನೀನ್ ಯೋಚನೆ ಮಾಡ್ಬೇಡ್ವೋ? ಹಾ. ಅರೆ ಶ್ರವಣ್ ಬಾವ, ನಿಮ್ ಮುಖದಲ್ಲಿ ನಗು ನೋಡ್ತಿದ್ರೆ ಶಾರದಕ್ಕನ್ ಬಗ್ಗೆ ಏನೋ ವಿಷಯ ಗೊತ್ತಾಗಿರ್ಬೇಕು ಅನ್ಸುತ್ತೆ. ದೇವಿಯಲ್ಲಿ ಏನಿಲ್ಲ ದೇವಿಯನಿ, ತುಂಬಾ ದಿನಗಳ ನಂತರ ಮನೇಲಿ ಸಂಭ್ರಮ ಅಲ್ವಾ. ಅದೇ ನಮ್ಮ ಅಂಜು ಎಂಗೇಜ್ಮೆಂಟ್. ಒಬ್ಬ ತಂದೆ ಸ್ಥಾನದಲ್ಲಿ ನಿಂತು ಅಂಜುನ ಒಳ್ಳೆ ಮನೆಗೆ ಸೇರಿಸ್ತಾ ಇದೀನಿ ಅನ್ನೋ ಸಮಾಧಾನ ಮನ್ಸಿಗೆ. ಆ ವಿಷಯ ಹೇಳ್ತಾ ಇದ್ಲಕ್ಕ. ಹೌದು ದೇವಿಯಲ್ಲಿ. ದೇವಿನಿ ಅಂದ್ಹಾಗೆ ಶ್ರವಣ್ಗೆ ಅಂತ ಕಾಫಿ ತಂದಿದ್ದೆ, ತಣ್ಣಗಾಗಿ ಹೋಗ್ಬಿಡ್ತು. ಏನು ಅನ್ಕೊಳ್ಳಿಲ್ಲ ಅಂದ್ರೆ ಒಂಚೂರು ಬಿಸಿ ಮಾಡ್ಕೊಂಡ್ ಬರ್ತೀಯಾ? ಬಂದ. ಶ್ರವಣ, ದೇವಯಾನಿ ಕೇಳ್ದಾಗ ಯಾಕೋ ವಿಷಯ ಹೇಳೋದಕ್ ಬಿಡ್ಲಿಲ್ಲ? ಹಾಗೆ ಅಜಿತ್ ಹೇಳಿಲ್ವಾ, ನಮ್ಮಿಬ್ರು ಬಿಟ್ಟು ಮನೇಲಿ ಯಾರಿಗೂ ಈ ವಿಷಯ ಗೊತ್ತಾಗ್ಬಾರ್ದು ಅಂತ. ಮರ್ತು ಬಿಟ್ಟಿಯಾ? ಅಯ್ಯೋ ಹೌದಲ್ವಾ, ಶಾರದಾ ಸಿಕ್ಕೋದ್ಲು ಅನ್ನೋ ಖುಷಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಕಣೋ. ನನ್ನ ಹೆಸರು ಅಜಿತ್ ರಾಮನಾರಾಯಣ ಅಂತ. ಇವರು ನನ್ನ ವೈಫ್ ಭೂಮಿ ಅಂತ ಹೇಳಿ, ಸಿದ್ಗೇಟ ಸ್ಟೇಷನ್ ಪೊಲೀಸ್ ಆಫೀಸರ್. ಆಕ್ಚುಲಿ ನಮ್ಮ ಅತ್ತೆ ಹೆಸರು ಶಾರದಾ ಅಂತ. 22 ವರ್ಷದ ಹಿಂದೆ ಅವ್ರು ಮಿಸ್ ಆಗಿದ್ರು. ಅನ್ಫಾರ್ಚುನೇಟ್ಲಿ ನನ್ನ ಕಾರ್ ಕೆಟ್ಟೋಗಿ ಒಂದ್ ಮನೆ ಹತ್ರ ನಾನು ಅವ್ರನ್ನ ನೋಡ್ದೆ. ನಮ್ಗೆ ಮಂಡ್ಯದಲ್ಲಿ ಮಿಸ್ ಆದವರು ಇಲ್ಲಿ ಹೇಗೆ ಕಾಣಿಸ್ಕೊಂಡ್ರು ಅನ್ನೋದು ತುಂಬಾ ಯಕ್ಷ ಪ್ರಶ್ನೆ ಆಗಿದೆ. ಆಕ್ಚುಲಿ ಇದರಲ್ಲಿ ನನಗೆ ನಿಮ್ ಹೆಲ್ಪ್ ಬೇಕಾಗಿತ್ತು. ಅವ್ರ ಫೋಟೋ ನಾನು ತೋರಿಸ್ತೀನಿ. ಇವ್ರ ಓಕೆ, ಹೇಳಿ ಸರ್, ನಾನೇನ್ ಮಾಡ್ಬೇಕು? ಆಕ್ಚುಲಿ ಇದು ಕಾಣೆ ಆಗಿದ್ದಾರೆ ಅಂತ ಹೇಳಿದ್ರೆ ನನಗೆ ಕಿಡ್ನಾಪ್ ಅಂತ ಡೌಟ್ ಇದೆ ಸರ್. ಆಕ್ಚುಲಿ ನಿಮ್ಗೆ ಏನಾಗಿದೆ ಅಂತ ಕಂಪ್ಲೀಟ್ ಆಗಿ ಹೇಳಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸರ್, ಒಂದು ನಿಮಿಷ. ಶೋರ್. ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ. ಯಾ. ಇವಾಗ ಹೇಳಿ ಸರ್. ಆಕ್ಚುಲಿ ನಾವು ದೇವಸ್ಥಾನದಿಂದ ಹೋಗ್ಬೇಕಾದ್ರೆ ನನ್ನ ಗಾಡಿ ಕೆಟ್ಟೋಗಿ ನನ್ನ ಮೆಕ್ಯಾನಿಕ್ಗೆ ವೆಯ್ಟ್ ಮಾಡ್ತಿದ್ದೆ. ನನ್ನ ಹೆಂಡತಿ ಭೂಮಿ ಒಂದು ಮನೆ ಹತ್ರ ಹೋಗ್ಬಿಟ್ಟು ನೀರು ಕುಡಿಯೋದಕ್ಕೆ ಅಂತ ಹೋದಾಗ ಅಲ್ಲಿನ ಆಕ್ಟಿವಿಟೀಸು ಇದೆಲ್ಲ ನಾನು ಅಬ್ಸರ್ವ್ ಮಾಡಿದೆ. ಆ್ಯಂಡ್ ಅವಳಿಗೂ ಅದು ಡೌಟ್ ಬಂತು. ದೆನ್ ನಾವು ಅಲ್ಲಿಗೆ ಹೋಗಿ ಏನಿರ್ಬೋದು ಅಂತ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ದೆನ್ ಕಿಟಕಿಯಿಂದ ನೋಡಿದ್ರೆ ಕಾರಲ್ಲಿ ಕುತ್ಕೊಂಡು ಅಲ್ಲಿಂದ ಎಲ್ಲ ಎಸ್ಕೇಪ್ ಆದಂಗೆ ಅನ್ನಿಸ್ತು. ದೆನ್ ನಾನು ಹೋಗಿ ಚೇಂಜ್ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ಆ ಕಾರ್ನ ಹಿಡಿಯೋದಕ್ಕಾಗಲಿಲ್ಲ. ಆ್ಯಂಡ್ ಈಗ ನಾವು ಅತ್ತೆ ಎಲ್ಲಿ ಅಂತ ಹುಡುಕ್ತಾ ಇದೀವಿ, ಬಟ್ ಕ್ಲೂ ಸಿಗ್ತಿಲ್ಲ. ಮೇ ಬಿ ನಿಮ್ಮ ಹೆಲ್ಪ್ ತಗೊಂತು ಅಂತ ಹೇಳಿದ್ರೆ ನಮ್ಮ ಅತ್ತೆನ ಹುಡ್ಕೋದ್ರಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಕಾಲ್ ಮಾಡಿದೆ. ಇದು ನಾನು ರೈಟಿಂಗಲ್ಲಿ ಬರ್ಕೊಂಡು ಒಂದು FIR ಫೈಲ್ ಮಾಡ್ತೀನಿ. ಶೋರ್ ಸರ್. ಒಂದು ಡೌಟ್, ಆ ಗಾಡಿ ನಂಬರ್ ಏನಾದರೂ ಗೊತ್ತಾ ನಿಮಗೆ? ಹಲೋ, ನಾನು SI ಭರತ್ ಮಾತಾಡ್ತಾ ಇದ್ದೀನಿ. ನಾನು ಒಂದು ಗಾಡಿ ನಂಬರ್ ಹೇಳ್ತೀನಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ಹಾಂ, ಈ ಗಾಡಿನ ಆದಷ್ಟು ಬೇಗ ಟ್ರೇಸ್ ಮಾಡಿ, ಎಲ್ಲ ಟೋಲ್ಗಳದ್ದು CCTV ಚೆಕ್ ಮಾಡಿ ಬೇಗ ನಮಗೆ ಮೆಸೇಜ್ ಕಳಿಸಿ. ಇದು ತುಂಬ ಬೇಕಾಗಿರೋದು, ಆದಷ್ಟು ಬೇಗ ಮಾಡಿ. ಥ್ಯಾಂಕ್ ಯು ಸರ್. ಎಲ್ಲ ಕಡೆ ಮೆಸೇಜ್ ಕಳಿಸಿದ್ದೀನಿ, ಆದಷ್ಟು ಬೇಗ ನಿಮ್ಗೆ ವಿಷಯ ತಿಳಿಸ್ತೀನಿ. ಶೋರ್. ಟೆನ್ಷನ್ ಮಾಡ್ಕೊಂಡು ಶಾರದತ್ತೆನ ಹುಡ್ಕೊಂಡು ಏಯ್, ತಲೆ ಕೆಟ್ಟಿದ್ಯಾ ನಿನ್ಗೆ? ನಾನು ಹೇಳಿರೋದೇನು, ನೀನ್ ಮಾಡ್ತಾ ಇರೋದೇನು? ನನ್ ಯಾರಿಂದ ಯಾವ್ದನ್ನ ಮುಚ್ಚಿಡ್ಬೇಕು ಅಂತ ಇಷ್ಟೆಲ್ಲ ಕಷ್ಟ ಪಡ್ತಿದ್ದೀನೋ ಅದನ್ನೇ ಬಿಚ್ಚಿಡ್ತಿದ್ಯಾ. ಏನಾಯ್ತು ಮೇಡಮ್? ಏನಾಯ್ತಾ? ಸಾಯಿಸ್ಬಿಡ್ತೀನಿ. ಛೆ, ನೀನು ನೀರ್ ಕೊಡೋದಕ್ಕೆ ಅಂತ ಆ ಕಡೆ ಹೋದಾಗ ನಾನು ಅಕಸ್ಮಾತಾಗಿ ಆ ಭೂಮಿನಲ್ಲಿ ನೋಡ್ದೆ. ಆ ಅಜಿತ್ ಕೂಡ ಅದೇ ಟೈಮ್ಗೆ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ನಿಂತಿದ್ದ. ನಾನೇನಾದ್ರೂ 1 ನಿಮಿಷ ತಡವಾಗಿ ಬಂದಿದ್ರು ಆ ಅಜಿತ್ ಶಾರದಾನ ಕಂಡಿಡ್ದು ಬಿಡ್ತಾ ಇದ್ದ. ಹಾಗೇನಾದ್ರೂ ಕಂಡಿಡ್ತಿದ್ರೆ ನಾನು ಇಷ್ಟು ವರ್ಷ ಪಟ್ಟಿದ ಕಷ್ಟ ಎಲ್ಲ ನೀರಲ್ಲಿ ಹೋಮ ಆಗ್ತಿತ್ತು. ಸಾರಿ ಮೇಡಮ್, ನಾನು ಅದನ್ನ ಅಬ್ಸರ್ವ್ ಮಾಡ್ಲಿಲ್ಲ. ಇನ್ನೊಂದ್ಸಲ ಆ ಥರ ಎಲ್ಲ ಆಗಲ್ಲ. ಮೇಡಮ್, ನಾನೊಂದು ಪ್ಲಾನ್ ಹೇಳಲಾ? ಏನು ಇವಾಗ ಮಾಡಿದ್ಯಲ್ಲ ಕಿತ್ತೋಗಿರೋ ಪ್ಲಾನ್ ಅಂತದ? ಇಲ್ಲ ಮೇಡಮ್, ನಾವ್ ಈ ಶಾರದನ ಎತ್ತಾಕೊಂಡು ಬಾಂಬೆಗೋ ಪಾಂಡಿಚೇರಿಗೋ ಹೋಗ್ಬಿಡೋಣ. ಅಲ್ಲಿ ನನಗೆ ತುಂಬಾ ಜನಗಳು ಗೊತ್ತು, ತುಂಬಾ ಜಾಗಗಳು ಗೊತ್ತು ಮೇಡಮ್. ಅಲ್ಲಿ ಈ ಅಜಿತ್ ಸರ್ ಅಂತ ಒಬ್ರಲ್ಲ 10 ಜನ ಬಂದ್ರು ನಮ್ನ ಯಾರು ಹುಡ್ಕಕ್ ಆಗಲ್ಲ ಮೇಡಮ್. ನನ್ ನಂಬಿ ಮೇಡಮ್. ಓಕೆ, ಹಾಗೆ ಮಾಡೋಣ. ಆದ್ರೆ ನನಗೊಂದು ಡೌಟ್. ಏನ್ ಮೇಡಮ್? ಈ ಅಜಿತ್ ಮತ್ತೆ ಭೂಮಿ ಇಲ್ಲಿಗೆ ಯಾಕೆ ಬಂದಿದ್ದಾರೆ? ನಂಗೂ ಅದೇ ಗೊತ್ತಾಗ್ತಾ ಇಲ್ಲ ಮೇಡಮ್. ಅದನ್ನ ಮೊದಲು ತಿಳ್ಕೋಬೇಕು. ಅಶ್ವಿನಿ, ಇವಳು ಯಾಕೆ ನನಗೆ ಕಾಲ್ ಮಾಡ್ತಿದ್ದಾಳೆ? ಹಾ ಅಶ್ವಿನಿ, ಹೇಳು. ಈ ಅಜಿತ್ ಮತ್ತೆ ಭೂಮಿ ಇಲ್ಲಿ ಹಾಕಿದ್ದಾರೆ. ಅವರು ಹನಿಮೂನ್ ಹೋಗಿದ್ದಾರೆ. ಹನಿಮೂನ್ಗ? ಹೌದು, ಆದ್ರೆ ನೀನ್ ಯಾಕೆ ಅಲ್ಲಿದ್ಯಾ? ಕಳ್ಸಕ್ ಯಾಕೆ ಹೋದೆ ನೀನು? ಅಲ್ಲೇನ್ ಮಾಡ್ತಿದ್ಯಾ? ಅದು ಹಲೋ 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 ಕೇಳಿಸ್ತಾ ಇದೆ ಅಶ್ವಿನಿ? ಹಲೋ, ಇವರು ಹನಿಮೂನ್ಗೆ ಬಂದಿದಾರ?
ಕಟ್ ಮಾಡ್ಬಿಟ್ಲಾ? ದಿನೇ ದಿನೇ ಅಶ್ವಿನಿ ಯಾಕೋ ನಿಗೂಢ ಅನ್ನಿಸ್ತಿದ್ದಾಳಲ್ಲ. ನಾವ್ ಮೊದ್ಲಿನ ಜಾಗ ಖಾಲಿ ಮಾಡ್ಕೊ ನಡೀರಿ. ಶಾರದತ್ತೆನ ಇಲ್ಲಿಗೆ ಯಾರು ಕಟ್ಕೊಂಡ್ ಬಂದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಸಾಹೇಬ್ರೆ, ಮೊದ್ಲು ಶಾರದಮ್ಮವ್ರು ಸಿಕ್ಲಿ, ಆಮೇಲೆ ಆ ಕಳ್ಳನ್ ಮಕ್ಳಿಗೆ ನೀವ್ ಹೇಗಿದ್ರು ಬೆಂಡೆ ಬ್ರೇಕ್ ಆಗ್ತೀರಾ ಅಲ್ವಾ, ಆಗ ಅವರೇ ನಿಜ ಬಾಯ್ಬಿಡ್ತಾರೆ. ಪಾಪ ಭೂಮಿ, ಶಾರದತ್ತೆ ಅದೆಷ್ಟು ನೋವು ಅನುಭವಿಸಿರ್ತಾರೋ ಏನು. ಆ ಕಳ್ಳನ ಮಕ್ಳು ಕೈಗೆ ಸಿಗ್ಲಿ, ಒಬ್ಬೊಬ್ರಿಗೂ ನರ್ಕ ತೋರಿಸ್ತೀನಿ. ಸಾಹೇಬ್ರೆ, ನನ್ಗೂ ಅದೇ ಬೇಜಾರು. ಪಾಪ ಶಾರದಮ್ಮವ್ರು ಹೇಗಿದಾರೋ ಏನೋ. ಆದ್ರೂ ಸಾಹೇಬ್ರೆ, ಎಲ್ಲ ನನ್ನಿಂದಾನೆ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಶಾರದಮ್ಮವ್ರು ಒಳಗಡೆನೆ ಇದಾರೆ ಅಂತ ಒಂದ್ ಸಣ್ಣ ಸುಳಿವು ಸಿಕ್ಕಿದ್ರು ನಾನೇ ಏನಾದ್ರೂ ಮಾಡಿ ಒಳಗೆ ಹೋಗ್ತಿದ್ದೆ. ಆಗ ನೀವು ಖಂಡಿತವಾಗ್ಲೂ ಅಲ್ಲಿ ಬಂದು ಶಾರದಮ್ಮನ್ನ ನನ್ನ ಇಬ್ರು ಕಾಪಾಡ್ತಿದ್ರಿ. ನನ್ನ ತಲೆಗೆ ಒಳಿಲೇ ಇಲ್ಲ ನೋಡಿ. ಭೂಮಿ, ಹಂಗೆ ಎಲ್ಲ ತಪ್ಪು. ಸಮಾಧಾನ ಮಾಡಿ. ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ನೋಡು, ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ ಬಾ. ಛೇ, ಪೊಲೀಸ್ ಫುಲ್ ಕಾಯ್ತಾ ಇದಾರೆ. ಈ ಅಜಿತ್ ಸುಮ್ನಿರೋನಲ್ಲ. ಏನ್ ಮಾಡೋದು? ಹೋಗಿ ಚೆಕ್ ಮಾಡ್ಕೊಂಡ್ ಬಾ. ಮೇಡಮ್ ನೀರಿದ್ಯಾ? ಇಲ್ಲ. ಮೇಡಮ್ ಸ್ವಲ್ಪ ನೀರ್ ಕುಡ್ಕೊಂಡ್ ಬರ್ಲಾ? ನಿಮ್ದೊಂದು ಹೋಗ್ಬಿಡ್ ಬಾ. ಮೇಡಮ್, ಪೊಲೀಸ್ ಅವರು ಶಿಕ್ಕ ಚೆಕ್ ಮಾಡ್ತಾ ಇದಾರೆ. ನಾವು ಹೋದ್ರೆ ಸಿಗಾಕೊಳ್ಳೋದು ಗ್ಯಾರಂಟಿ. ನೋ, ನಾವಿಷ್ಟು ಕಷ್ಟಪಟ್ಟು ಹುಡ್ಕೊಂಡ್ ಬಂದಿರೋ ಅದೃಷ್ಟ ಮಣಿನ ಇಷ್ಟು ಈಸಿಯಾಗಿ ಪೊಲೀಸರ ವಶಕ್ಕೆ ಬಿಟ್ಕೊಡ್ಬಾರ್ದು. ಏನ್ ಮಾಡಿದ್ ಮೇಡಮ್ ಈಗ? ಬಾ ಕೂತ್ಕೋ, ಗಾಡಿ ವಾಪಸ್ ತೆಗಿ, ಎಸ್ಕೇಪ್ ಆಗೋಣ. ಮೇಡಮ್, ಕಾಣ್ತಾರೆ ಮೇಡಮ್. ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ಅಂತ ಗೊತ್ತಾಗಲ್ವ ನಿಂಗೆ? ನೀರ್ ತರಕ್ ಹೋಗಿದೆ ಮೇಡಮ್. ಏಯ್, ಇಳಿದು ಹೋದ್ಮೇಲೆ ಡೋರ್ ಹಾಕೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ವ ನಿಂಗೆ? ಎಲ್ಲ ಅವಳು? ಸಾರಿ ಮೇಡಮ್, ಗೊತ್ತಾಗ್ಲಿಲ್ಲ. ಗಾಡಿ ಸೈಡ್ ಹಾಕು, ಬಂದ್ರೆ ಹುಡ್ಕೋಣ. ಸಾಹೇಬ್ರೆ, ನನ್ಗೆ ಯಾಕೋ ತುಂಬಾ ಸುಸ್ತಾಗ್ತಿದೆ. ಅಲ್ಲಿ ಸಿಟಿಯಲ್ಲಿ ನಿಲ್ಲಿಸ್ತೀರಾ? ಸ್ವಲ್ಪ ನೀರ್ ತಗೊಳ್ಳೋಣ. ಸರಿ, ಆಯ್ತು. ಚೆಕಿಂಗ್ಸ್ ಎಲ್ಲ ಸ್ಟ್ರಿಕ್ಟ್ ಆಗಿ ನಡೀತಿದೆ. ಯಾವುದೇ ಕಾರಣಕ್ಕೂ ಯಾವ ವೆಹಿಕಲ್ಸ್ ನಮ್ ಕಣ್ ತಪ್ಪಿಸಿ ಸಿಟಿ ದಾಟಕ್ ಚಾನ್ಸೇ ಇಲ್ಲ. ನೀವೇನ್ ಯೋಚನೆ ಮಾಡಬೇಡಿ. ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲಾ ಕಡೆ ಚೆಕಿಂಗ್ ನಡೀತಾ ಇದೆ. ಅಶ್ವಿನಿ ನೋಡ್ದಾಗಾಯ್ತಲ್ಲ. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ ನಿಮಗೆ ಇದು ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.